ನಮಸ್ಕಾರ ಕರ್ನಾಟಕ, ನನ್ನ ಮತ್ತೊಂದು ಹುಡುಗ ತಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ಹಾಗೂ ನಿಮ್ಮನ್ನು ಕರ್ಕೊಂಬಂದಿರ್ತಕ್ಕಂಥ ಜಾಗ ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ. ಆಣೆಕಲ್ಲಿಂದ ಬಂದರೆ ಜಸ್ಟ್ 26 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಈ ಜಾಗ ಬಂದು ತಮಿಳ್ನಾಡಲ್ಲಿ ಇರೋದು, ಅಂದರೆ ಕರ್ನಾಟಕ ಬಾರ್ಡ್ರಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ಅಂದರೆ ಬಾರ್ಡ್ರಲ್ಲಿ ಇರೋದು. ಸೊ ಈ ಜಾಗದ ಬಗ್ಗೆ ಇಲ್ಲಿವರೆಗೂ ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ಬಂದಿಲ್ಲ, ಆಮೇಲೆ ಗೂಗಲಲ್ಲಿ ಅಷ್ಟೊಂದು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಸಿಗಲ್ಲ. ಸೊ ಅಂಥ ಜಾಗನ ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಅದುವೇ ಶಂಕರ್ ನಳ. ಈ ಜಾಗ ಬಂದ್ಬಿಟ್ಟು ಫುಲ್ ಕಾಡು ಮಧ್ಯದಲ್ಲಿರೋದು, ಅಂದರೆ 3 ಕಿಲೋಮೀಟ್ರು ಫುಲ್ ಕಾಡು ದಾರಿಯಲ್ಲಿ ಹೋಗಬೇಕು. ಆಮೇಲೆ ಈ ಕಾಡಲ್ಲಿ ಆನೆಗಳೆಲ್ಲ ಆ ಥರ ಇದೆ ಅಂತೆಲ್ಲ ಇಲ್ಲೆಲ್ಲ ಸುತ್ತಮುತ್ತ ಇರೋರೆಲ್ಲ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಇಲ್ಲೇನು ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಜಾಳಿಗೆಲ್ಲ ಹಾಕಿದ್ದಾರೆ ನೋಡಿ, ಇಲ್ಲಿ ಅಂದರೆ ಕರೆಂಟ್ ವೈರೆಲ್ಲ ಹಾಕಿದ್ದಾರೆ. ಕಾಡು ಪ್ರಾಣಿಗಳೆಲ್ಲ ಈ ಕಡೆ ಊರು ಒಳಗಡೆ ಎಲ್ಲ ಬರ್ಬಾರಂತ ಈ ಥರ ಎಲ್ಲ ಹಾಕಿದ್ದಾರೆ. ಸೊ ಓಕೆ, ಆನೆಗಳು ಸಿಗುತ್ತೆ ಅನಿಸುತ್ತೆ, ನೋಡೋಣ. ಓಕೆ ಬನ್ನಿ ಇವಾಗ ಒಳಗಡೆ ಎಂಟರ್ ಆಗೋಣ. ಫೈನಲ್ಲಿ 3 ಕಿಲೋಮೀಟ್ರ್ ಕಾಡು ದಾರಿಯಲ್ಲಿ ಕೊಂಡ್ಕೊಂಡು ಪ್ಲೇಸಿಗೆ ಬಂದೇ ಬಿಟ್ವಿ. ಸೊ ನೀವು ಹಿಂದಗಡೆ ಏನು ನೋಡ್ತಿದ್ದೀರಲ್ಲ ಅದು, ಸೊ ಆ ಬಿಲ್ಡಿಂಗ್ ಬಂದ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇರೋದಕ್ಕಂತ ಮಾಡಿರೋ ರೂಮ್ ಅದು. ಸೊ ಇವಾಗ ಮೇಲ್ಗಡೆ ಹೋಗಿ ಇಡೀ ಫುಲ್ ಕಾಡು ವ್ಯೂ ಹೇಗೆ ಕಾಣಿಸುತ್ತಂತ ತೋರಿಸ್ತೀನಿ, ಬನ್ನಿ ಹೋಗೋಣ ಇವಾಗ ಅಲ್ಲಿ. ಸೊ ನಾವಿವಾಗ ಪ್ರೆಸೆಂಟ್ ನಿಂತ್ಕೊಂಡಿದ್ದೀವಲ್ಲ, ಸೊ ಈ ಜಾಗ ಬಂದ್ಬಿಟ್ಟು ಸೆಂಟರ್ ಫಾರೆಸ್ಟು, ಅಂದರೆ ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡಿದ್ದೇವೆ ಫುಲ್ ನಾವು. ನೀವು ಇಲ್ಲಿ ನೋಡ್ಬೋದು, ಫುಲ್ ಕಾಡೆ ನೋಡಿ, ಸುತ್ತ ಫುಲ್ ಕಾಡೆ ಇದೆ ಈ ಕಡೆ ಎಲ್ಲ. ಈ ಕಡೆ ಹೋದರೆ ಫುಲ್ 3 ಕಿಲೋಮೀಟ್ರ್ ಹೋದರೆ ಅವಾಗ ಊರು ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಈ ಕಡೆ ಎಲ್ಲ ಫುಲ್ ಕಾಡೆ ಇದೆ ನೋಡಿ. ನೋಡಿ ವ್ಯೂ ಹೇಗೆ ಕಾಣಿಸ್ತೀನಿ ನೋಡಿ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಸೋಲಾರ್ ಹಾಕಿದ್ದಾರೆ. ಏನಕ್ಕಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ತೊಗೊಂಬರ್ಬೇಕಂದ್ರೆ ಅಲ್ಲಿಂದ 3 ಕಿಲೋಮೀಟ್ರನ್ನು ತೊಗೊಂಬರೋಕ್ಕಾಗಲ್ಲ, ಕಾಡು ಒಳಗಡೆ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಸೋಲಾರ್ ಹಾಕಿರೋದು. ಏನಕ್ಕಂದರೆ ಇಲ್ಲಿ ಚಿಕ್ಕ ದೇವಸ್ಥಾನ ಇಲ್ಲೊಂದಿದೆ, ಅವಾಗ ತೋರಿಸ್ತೀನಿ, ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ದೇವಸ್ಥಾನಕ್ಕೆ, ಆಮೇಲೆ ಈ ಕಡೆ ಎಲ್ಲ ಜನಗಳು ಓಡಾಡ್ತಾರಲ್ಲ, ಸೊ ಇದಕ್ಕೆಲ್ಲ ಕರೆಂಟ್ ಬೇಕಂತೇಳಿ ಇಲ್ಲಿ ಸೋಲಾರ್ ಹಾಕಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ನಾವು ಇವಾಗ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಕೆಳಗಡೆ ಅಲ್ಲಿ, ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ನೀವಾಗ ಅಲ್ಲೇ ನೋಡ್ತಾ ಇದ್ರಲ್ಲ ಮುಂದೆ, ಸೊ ಅದೇ ದೇವಸ್ಥಾನ. ಆ ದೇವರ ಹೆಸರು ಶಂಕರ್ ಲಿಂಗೇಶ್ವರ ಅಂತೇಳಿ. ಸೊ ಅದೇ ಕಾರಣಕ್ಕೋಸ್ಕರ ಈ ಸ್ಥಳಕ್ಕೆ ಶಂಕರ್ನಾಳ ಅಂತ ಹೆಸರು ಬಂದಿರೋದು. ಸೊ ನೀವೆಲ್ಲ ನೋಡ್ಬೋದು, ಫುಲ್ ಎಲ್ಲ ದಾಸೋಹ ಎಲ್ಲ ಮಾಡಿದ್ದಾರೆ, ಅಡುಗೆ ಎಲ್ಲ ಮಾಡ್ಕೊಂಡು ಇದು ಮಾಡಿದ್ದಾರೆ. ಸೊ ಇವಾಗೆಲ್ಲ ಜನ ಇಲ್ಲ, ಶುಕ್ರವಾರ ಸೋಮವಾರ ಜಾಸ್ತಿ ಜನ ಇರ್ತಾರಂತೆ. ಅದು ಬಿಟ್ಟರೆ ಬೇರೆ ದಿವಸದಲ್ಲೆಲ್ಲ ಜನಗಳೆಲ್ಲ ಇರೋಲ್ಲ. ಏನಕ್ಕಂದರೆ ಅದೇ ಅವಾಗಲೇ ಹೇಳಿದ್ನಲ್ಲ, ಆನೆಗಳು ಕಾಟ ಎಲ್ಲ ಸಿಕ್ಕಾಪಟ್ಟೆ ಇರೋದ್ರಿಂದ ಜನಗಳೆಲ್ಲ ಜಾಸ್ತಿ ಎಲ್ಲ ಓಡಾಡಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಇವಾಗ ಅಲ್ಲಿ ಮುಂದೆ ದೇವಸ್ಥಾನ ಹೋಗಿ ತೋರಿಸ್ತೀನಿ ಬನ್ನಿ. ಇವಾಗ ಅಲ್ಲೇ ಪುರಾತನ ಕಾಲದ ಬಾವಿ ಇದೆಯಲ್ಲ, ಸೊ ಇವಾಗಲೂ ನೀರೆಲ್ಲ ತುಂಬ್ಕೊತಾರಲ್ಲ, ನೀರೆಲ್ಲ ನೋಡಿ ಬಿಂದಿಗೆ ಇದೆ ಇಲ್ಲಿ, ನೀರೆಲ್ಲ ಆರಾಮಾಗಿ ತೊಗೋಬೋದು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಆ ಕಡೆ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ, ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ದೇವಸ್ಥಾನ ಒಳಗಡೆ ಬಂದ್ವಿ ನೋಡಿ ಹೇಗಿದೆ ಅಂತ ದೇವಸ್ಥಾನ. ಇಲ್ಲಿ ಜಾತ್ರೆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಜನಗಳೆಲ್ಲ ಬರ್ತಾರೆ ಇಲ್ಲಿ. ಈ ಜಾಗ ಫೇಮಸ್ ಆದ ಕಾರಣ ಈ ದೇವರು ಶಂಕರ ಲಿಂಗೇಶ್ವರ ಅಂತ ಏನು ಹೇಳಿದ್ನಲ್ಲ ಇದೇ ದೇವರು. ಫುಲ್ ಗಂಟೆ ಎಲ್ಲ ಕಟ್ಟಿದ್ದಾರೆ ಫುಲ್ಲು. ಆಮೇಲೆ ಆ ಕಡೆ ಎಲ್ಲ ನೋಡ್ಬೋದು, ಅಲ್ಲಿ ಒಳಕಲ್ಲೆಲ್ಲ ಇಟ್ಟಿದ್ದಾರೆ, ಅಂದರೆ ಜಾತ್ರೆಗೆಲ್ಲ ಜನಗಳು ಬರ್ತಾರಲ್ಲ
ಅವರು ಅಲ್ಲೇ ಅಡುಗೆ ಮಾಡ್ಕೊಂಡಂತೆ ಪ್ರಸಾದ ಇಲ್ಲೇ ರೆಡಿ ಮಾಡಿ ಜನಗಳಿಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ಹಂಚೋಕ್ಕೆ ಇಲ್ಲೇ ಮಾಡ್ಕೊತಾರೆ. ಆಮೇಲೆ ತಟ್ಟೆ ಇದೆ ನೋಡಿ, ಇಲ್ಲಿ ತಟ್ಟೆ ಎಲ್ಲ ಇಟ್ಟಿದ್ದಾರೆ, ಬಂದವರಿಗೆಲ್ಲ ಊಟ ಬಡಿಸೋಕ್ಕಂತ ತಟ್ಟೆ ಇದ್ದಾರೆ, ಪಾತ್ರೆಗಳೆಲ್ಲ ಇಲ್ಲೇ ಇದ್ದಾವೆ. ಆಮೇಲೆ ಇಲ್ಲೆಲ್ಲ ನೀರು ಕುಡಿಯೋಕ್ಕೆಲ್ಲ ನೀರಿದೆ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು. ಅಡುಗೆ ಮಾಡ್ಕೊಳಕ್ಕೆಲ್ಲ ಅಡುಗೆ ಸಾಮಾನೆಲ್ಲ ಇಲ್ಲೇ ಇದೆ ನೋಡಿ. ಇವರೇ ಶಂಕರಲಿಂಗೇಶ್ವರ ಅಂದರೆ. ಆಗ ನೋಡ್ಬೋದು ನೀವು, ಫುಲ್ ಹೇಗಿದೆ ಅಂದರೆ ಫುಲ್ಲು ಕಾಡು ಮಧ್ಯದಲ್ಲಿ ನೋಡ್ರಿ ಹೇಗಿದೆ ಅಂತ. ಚಿಕ್ಕ ಪುಟಾಣಿ ದೇವಸ್ಥಾನ ಇರೋದು, ಬಟ್ ಇಷ್ಟು ದೊಡ್ಡ ಕಾಡು ಮಧ್ಯದಲ್ಲಿ ಈ ದೇವ್ರಿಗೋಸ್ಕರನೇ ಈ ಸ್ಥಳ ಒಂದು ಫೇಮಸ್ ಆಗಿರೋದು. ಅಂದರೆ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ, ಬಟ್ ಆದರೂ ಇಲ್ಲಿ ಜನಗಳಿಗೆ ಒಂದು ಭಕ್ತಿ ಜಾಸ್ತಿ ಇದೆ ಈ ದೇವ್ರ ಮೇಲೆ. ಅಂದರೆ ಒಂದು ಪವರ್ಫುಲ್ ದೇವ್ರು ಅಂತ ಹೇಳ್ತಾರೆ ಇಲ್ಲಿ ಅವರು. ನೋಡಿ ಪುಟಾಣಿ ದೇವಸ್ಥಾನ ಫುಲ್ ಕಾಡು ಮಧ್ಯದಲ್ಲಿರೋದು ನೋಡಿ. ಎಲ್ಲ ಕಾಡು ಪ್ರಾಣಿಗಳೆಲ್ಲ ಬರುತ್ತಂತ ಹೇಳ್ತಾರೆ ಇಲ್ಲಿ. ಸೊ ಜನಗಳು ಇಲ್ಲಿ ಏನಕ್ಕೆ ಬರೋಕ್ಕೆ ಭಯ ಬೀಳ್ತಾರೆ ಅಂದರೆ ಸಿಕ್ಕಾಪಟ್ಟೆ ಆನೆಗಳು ಬರೋದು, ಆಮೇಲೆ ಕಾಡು ಪ್ರಾಣಿಗಳೆಲ್ಲ ಇದೆ ಅಂತ ಹೇಳ್ತಾರೆ ಇಲ್ಲಿ. ಬಟ್ ಕಾಡು ಪ್ರಾಣಿ ಇಲ್ಲ ಅನ್ಸುತ್ತೆ, ಅದೇ ಆನೆಗಳಿದೆ ಅಷ್ಟೇ. ಆನೆ ಬಿಟ್ಟು ಬೇರೆ ಏನು ಹುಲಿ, ಸಿಂಹ, ಚಿರತೆ ಆ ಥರ ಎಲ್ಲ ಏನೂ ಇಲ್ಲ ಅನ್ಸುತ್ತೆ. ಬರೀ ಆನೆಗಳನ್ನು ಬರುತ್ತೆ ಅಷ್ಟೇ. ಬಟ್ ಅಷ್ಟು ಯಾವುದೂ ಕಾಣಿಸ್ಲಿಲ್ಲ ನಮ್ಗೆ ಅವಾಗಿಂದ. ಮೇಲ್ಗಡೆಯಿಂದ ನೋಡ್ಬೋದು ದೇವಸ್ಥಾನ ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ. ಪುಟಾಣಿ ಇಷ್ಟು ದೊಡ್ಡ ಕಾಡಲ್ಲಿ ಪುಟಾಣಿ ಇಷ್ಟಿದೆ ದೇವಸ್ಥಾನ. ಅದು ಪ್ರೆಸೆಂಟ್ ಇವಾಗ ನಮ್ಮಿಬ್ಬರು ಬಿಟ್ಟರೆ ಯಾರು ಒಬ್ಬರು ಇಲ್ಲ ಇವಾಗ ಇಲ್ಲಿ. ಒಂದು ನಾಯಿ ಕೂಡ ಇಲ್ಲ. ಸೊ ಓಡಾಡ್ತಲ್ಲ ಯಾವುದೂ ಇಲ್ಲ ನಾವಿಬ್ಬರು ಬಿಟ್ಟರೆ. ಅದೇ ಹೇಳಿದ್ನಲ್ಲ, ಸೋಮವಾರ ಮತ್ತು ಶುಕ್ರವಾರ ಸ್ವಲ್ಪ ಮಹಾಮಂಗಳಾರತಿ ಅಂತ ಆಗುತ್ತಂತೆ ಇಲ್ಲಿ. ಸೊ ನೀವಾಗ ಏನು ನೋಡ್ತಾ ಇರಲ್ಲ, ಈ ದೇವಸ್ಥಾನ 2000 ವರ್ಷಗಳ ಹಳೆಯ ದೇವಸ್ಥಾನ ಇದು ನೋಡಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ 2000 ವರ್ಷದ ಹಳೆಯ ದೇವಸ್ಥಾನ, ಪುರಾತನ ಕಾಲದಿಂದನೂ ಐತೆ ಈ ದೇವಸ್ಥಾನ ಇಲ್ಲಿ. ಬಟ್ ಏನಾದರೆ ಡೆವಲಪ್ಮೆಂಟ್, ಬೇರೆ ಏನು ಡೆವಲಪ್ಮೆಂಟ್ ಏನು ಮಾಡಿಲ್ಲ. ಸೊ ಅಷ್ಟೇ, ಇಷ್ಟೇ ಚಿಕ್ಕದ ರೂಮ್ ಇದೆ ಅಷ್ಟೇ. ಇಷ್ಟೆಲ್ಲ ಫುಲ್ ಬೆಟ್ಟ ಇದೆ ಇಲ್ಲಿ. ಮುಂದೆಗಡೆ ಒಂದು 4 ಕಂಬ ಇಟ್ಬಿಟ್ಟು ಈ ಥರ ಗೇಟ್ ಕೊಡಿಸ್ಬಿಟ್ಟು ಮಾಡಿದ್ದಾರೆ ಅಷ್ಟೇ. ಸೊ ಇವತ್ತಿಗಿಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರು ಟೇಕ್ ಕೇರ್. ಬಾಯ್ ಬಾಯ್ ಫ್ರಮ್ ಶಂಕರ ನಾಳ. ಸಿ ಯು.